ಎಲ್ಲರೂ ಸಮಾನರು ಎಂಬ ಭಾವನೆಯನ್ನು ಬೆಳೆಸಿಕೊಳ್ಳಬೇಕು. ಬಡವರು ಮತ್ತು ಶ್ರೀಮಂತರೆಂದು ಭೇದ ಮಾಡದೆ ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಎಂದು ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನದ ಪೀಠಾಧೀಶರಾದ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರು ಹೇಳಿದ್ದಾರೆ. ಕುಮಟಾ ತಾಲೂಕಿನ ಕೋನಹಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ನಡೆಯುತ್ತಿರುವ ಚಾತುರ್ಮಾಸ್ಯ ವ್ರತಾಚರಣೆಯ 3ನೇ ದಿನದ ಧರ್ಮಸಭೆಯಲ್ಲಿ ಅವರು ಆಶೀರ್ವಚನ ನೀಡಿದರು. ಬಡವರನ್ನು ಪ್ರೀತಿಯಿಂದ ಕಾಣುವುದರಿಂದ ಸಮಾಜದಲ್ಲಿ ಸಾಮರಸ್ಯ ಮತ್ತು ಸಮಾನತೆ ಬೆಳೆಯುತ್ತದೆ. ಇದರಿಂದ ಸಮಾಜದ ಪ್ರಗತಿ ಸಾಧ್ಯ. ಬಡವರು, ಶಕ್ತಿ ಇಲ್ಲದವರು ನಮ್ಮ ಬಳಿ ಬಂದಾಗ ಅವರಿಗೆ ಪ್ರೀತಿ ಕೊಡುವ ಮೂಲಕ ಅವರಿಗೆ ಸಹಕರಿಸುವ ಗುಣ ಕಲಿತುಕೊಳ್ಳಬೇಕು. ಮನುಷ್ಯ ಜನ್ಮ ದೊಡ್ಡದು. ಹೀಗಾಗಿ ನಾವು ಎಲ್ಲಿಯೂ ಮೇಲು ಕೀಳನ್ನುವ ಜಾತಿ ಭೇದ ಮಾಡದೆ ಸಮಾನರಾಗಿ ಸಾಗುವ ಮೂಲಕ ಇಂಥ ಧಾರ್ಮಿಕ ಕಾರ್ಯದಲ್ಲಿ ಭಾಗಿಯಾಗಿ ಶ್ರೇಷ್ಠತೆಯನ್ನು ಪಡೆಯೋಣ ಎಂದರು. ನವಿಲ್ಗೋಣ ಹಾಗೂ ಹಳದಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಮಾಜ ಬಾಂಧವರು ಶ್ರೀಗಳ ಪಾದಪೂಜೆ, ಗುರುಸೇವೆಗೈದರು. 11 ಪಾದಪೂಜೆ, 20 ಗುರುಸೇವೆ ಭಕ್ತಿಪೂರ್ವಕವಾಗಿ ನಡೆಯಿತು. ಕೂಜಳ್ಳಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ವತಿಯಿಂದ ಸರ್ವ ಭಕ್ತರಿಗೂ ಸಿಹಿ ವಿತರಣೆ ನಡೆಯಿತು. ನವಿಲ್ಗೋಣ ಹಾಗೂ ಹಳದಿಪುರ ವ್ಯಾಪ್ತಿಯ ಪ್ರಮುಖರಾದ RM ನಾಯ್ಕ್, ನವಿಲ್ಗೋಣ್, ಅಜಿತ್ ನಾಯ್ಕ್, ವಾಸು ನಾಯ್ಕ್, ಹಿರಿಯರಾದ ಗೋಪಾಲ್ ಹುಲಿಯಾ ನಾಯ್ಕ್, ಮಾದೇವಿ ಸುರೇಶ್ ನಾಯ್ಕ್, MA ನಾಯ್ಕ್, MD ನಾಯ್ಕ್ ಸೇರಿದಂತೆ ಇತರೆ ಮುಖಂಡರ ನೇತೃತ್ವದಲ್ಲಿ ಗುರುಗಳಿಗೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು. ಹಳದಿಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪಾ ಮಹೇಶ್ ನಾಯ್ಕ್, ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹೇಶ್ ನಾಯ್ಕ್ ಸೇರಿದಂತೆ ಅನೇಕರು ಗುರುಗಳ ಆಶೀರ್ವಾದ ಪಡೆದು ಫಲಮಂತ್ರಾಕ್ಷತೆ ಸ್ವೀಕರಿಸಿದರು. ಯಾರು ಶಕ್ತಿ ಇಲ್ಲದವರು ನಮ್ಮ ಹತ್ರ ಬರ್ತಾರೆ, ಅವರ ಕಣ್ಣೊರೆಸ್ತಕ್ಕಂಥ, ಅವರಿಗೆ ಪ್ರೀತಿ ಕೊಡ್ತಕ್ಕಂಥ, ಅವರಿಗೆ ಸಹಕರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಆಧ್ಯಾತ್ಮ ಅಲ್ಲಲ್ಲಿ ನಮಗೆ ಕಥೆಯನ್ನು ನೀಡ್ತದೆ. ಆ ನಿಟ್ಟಿನಲ್ಲಿ ಕೂಡ ನಾವು ಇಂಥ ಒಂದು ನಮ್ಮ ಚಾತುರ್ಮಾಸದ ಪುಣ್ಯ ಕೈಂಕರ್ಯದಲ್ಲಿ ಒಂದು ದಿನನಿತ್ಯವೂ ಮಾಡ್ತಕ್ಕ ಕೈಂಕರ್ಯ ನಮ್ಮ ಪ್ರವಚನಗಳು ಇರ್ಬೋದು, ಅಥವಾ ಇಲ್ಲಿ ನಡ್ತಕ್ಕಂಥ ನಮ್ಮ ಯಕ್ಷಗಾನ ಇರ್ಬೋದು, ದೇವಿ ಮಾತ್ಮೆ ನಿನ್ನೆ ಮೊನ್ನೆಯಿಂದ ನಡೀತಾ ಇದೆ. ಅನೇಕ ಕೈಂಕರ್ಯಗಳು ಧಾರ್ಮಿಕ ಉತ್ತೇಜನ ಕೊಡ್ತಕ್ಕಂಥ ಕೈಂಕರ್ಯ ಆಗಿದೆ. ಇದರಲ್ಲೆಲ್ಲ ಭಾಗವಹಿಸಿಕೊಂಡು ನಮ್ಮ ಧರ್ಮ ಸಾಮ್ರಾಜ್ಯದ ಅಭ್ಯುದಯವನ್ನು ಮಾಡ್ತಾ ನಮ್ಮ ಮಾನವ ಬದುಕಿನ ಶ್ರೇಷ್ಠತೆಯನ್ನು ಪಡೆಯುವುದು ಈ ಒಂದು ಚಾತುರ್ಮಾಸದ ಮುಖಾಂತರ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬಹಳ ಜನ ಪೂಜೆಯನ್ನು ಸೇವೆಯನ್ನು ಮಾಡೋದರ ಮುಖಾಂತರ ಕರ್ತವ್ಯ ಪ್ರಜ್ಞನಾಗಿ ಸೇವೆಯನ್ನು ಮಾಡಿದಿರಿ. ಈ ಸೇವೆಯನ್ನು ಮಾಡಿದಂಥ ಎಲ್ಲ ಸದ್ಭಕ್ತರಿಗೂ ಕೂಡ ಭಗವಂತ ಭಾಗ್ಯವನ್ನು ಕೊಡಲಿ. ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ನಮ್ಮ HR ನಾಯಕ ತಂಡ ಎಲ್ಲ ಹಿರಿಯರಿದ್ರಿ. ನಾನು ಹೆಸರು ಹೇಳುವುದಿಲ್ಲ, ಅನೇಕ ನಮ್ಮ ಗೋವಿಂದ್ ನಾಯಕರು, ಸೂರಜ್ ನಾಯಕರು, ಮತ್ತು ನಮ್ಮ ರತ್ನಾಕರ್ ಇರ್ಬೋದು, ML ನಾಯಕರು, ಮಂಜು, ಸುರೇಶ್, ಅನೇಕ ಅವರು ಇರುತ್ತೆ ಹೆಸರು ಹೇಳುವುದಿಲ್ಲ. ಬಹಳಷ್ಟು ಜನ ನಾಯಕರು ಒಟ್ಟು ಸೇರಿಕೊಂಡು ಇದೊಂದು ದೊಡ್ಡ ಒಂದು ಪ್ರವಾಹದ ಹಾಗೆ ನಮ್ಮ ಧರ್ಮ ಸಾಮ್ರಾಜ್ಯದ ಒಂದು ಪ್ರವಾಹದಾಗಿ ಹೋಗ್ತಾ ಇದೆ. ಆ ಪ್ರವಾಹದಲ್ಲಿ, ಆ ಧರ್ಮ ಸಾಮ್ರಾಜ್ಯದ ಧರ್ಮ ಕೈಂಕರ್ಯ ಪ್ರವಾಹದಲ್ಲಿ ಎಲ್ಲರೂ ಸೇರಿಕೊಂಡು ಆ ಗಂಗಾ ಪ್ರೋಕ್ಷಣೆಯನ್ನು ಮಾಡ್ತಾ, ನಾವು ಗಂಗೆಯನ್ನು ಮತ್ತೆ ಮತ್ತೆ ಪ್ರೋಕ್ಷಣೆಯನ್ನು ಮಾಡುತ್ತಾ ಅದನ್ನು ಸೇವಿಸ್ತಾ ಪವಿತ್ರರಾಗೋಣ, ಪುಣ್ಯಾತ್ಮರಾಗೋಣ ಅಂತ ಹೇಳ್ತಾ ಒಂದೆರಡು ಮಾತನ್ನು ಭಗವಂತನಿಗೆ ಅರ್ಪಿಸ್ತಾ ಇದ್ದೇನೆ. ಬೋಲೋ ಶ್ರೀರಾಮಚಂದ್ರ ಭಗವಾನ್ ಕಿ ಜಯ.